ಸಾವಿರ ರಾಹುಲ್ ಗಾಂಧಿಗಳು ಬಂದ್ರು ಒಬ್ಬ ನರೇಂದ್ರ ಮೋದಿ ಅವರನ್ನ ಹೃದಯದಿಂದ ತೆಗೆಯುವುದು ಸಾಧ್ಯ ಇಲ್ಲ ಅಂತ. ನರೇಂದ್ರ ಮೋದಿ ಸೆಲ್ಫ್ ಮೇಡ್ ಮ್ಯಾನ್. ಹಿಂಗಾಗಿ ಅವರು ಪರಿವಾರದ ಆಧಾರದ ಮೇಲೆ ಮಾತನಾಡಬೇಕಾಗಿಲ್ಲ. ನಿನ್ನೆಯಷ್ಟೇ ಬಿಜೆಪಿಯ ಚುನಾವಣಾ ಸಮಿತಿಯ ಮೀಟಿಂಗ್ ನಡೆದಿದೆ. ಇವತ್ತು ಯಾವುದೇ ಕ್ಷಣದಲ್ಲಾದರೂ ಅಥವಾ ಇನ್ನೊಂದೆರಡು ದಿನಗಳಲ್ಲಾದರೂ ಬಿಜೆಪಿಯ 100ಕ್ಕಿಂತ ಹೆಚ್ಚು ಟಿಕೆಟ್ಗಳು ಘೋಷಣೆಯಾಗಲಿದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಕ್ಷೇತ್ರವನ್ನು ಕೊಡಲಾಗುತ್ತೆ. ಅಂದರೆ ಘೋಷಣೆಯನ್ನು ಮಾಡಲಾಗುತ್ತೆ ಅವರ ಕ್ಷೇತ್ರಗಳನ್ನು. ಹಾಗೆಯೇ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಪದೇ ಪದೇ ಎಡುತ್ತಾ ಇದೆ. ಯಾವ ಕ್ಷೇತ್ರಗಳಲ್ಲಿ ಅಲ್ಲಿ ಆರಂಭದಲ್ಲೇ ಟಿಕೆಟ್ ಘೋಷಣೆ ಮಾಡಿ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಈಗಲೇ ಚಾಲನೆ ಕೊಡಲಾಗುತ್ತೆ. ಈ ವಿಚಾರ ಸದ್ಯ ಹೊರಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಹೇಗಿದೆ ಪರಿಸ್ಥಿತಿ ಬಿಜೆಪಿಯದ್ದು? ಈ ಬಾರಿ ಬಿಜೆಪಿ ಕಳೆದ ಬಾರಿಯಷ್ಟು ಸಶಕ್ತವಾಗಿಲ್ಲ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಚಾಲ್ತಿಯಲ್ಲಿದೆ. ಆದರೆ ಬಿಜೆಪಿಗೆ ಶಕ್ತಿಯಾಗಿ ಇಲ್ಲಿ ನಿಂತ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಇದ್ದ. ಇದನ್ನ 2014ರ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸಿದ್ರೂ ಗೊತ್ತಾಗುತ್ತೆ, 2019ರ ಲೋಕಸಭಾ ಚುನಾವಣೆಯನ್ನ ಗಮನಿಸಿದ್ರೂ ಗೊತ್ತಾಗುತ್ತೆ, ಈಗ ಕೂಡ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಎದುರಿಸಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರಿಂದ ಲೋಕಸಭೆಯಲ್ಲಿ ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಮತಗಳು ಬರ್ತಾ ಇವೆ ಅನ್ನೋದನ್ನ ಸ್ವತಃ ಬಿಜೆಪಿಗರೂ ಅಲ್ಲಗಳೆಯೋದಿಲ್ಲ, ಹಾಗೆಯೇ ಕಾಂಗ್ರೆಸ್ಸಿಗರೂ ಕೂಡ ಅಲ್ಲಗಳೆಯೋದಿಲ್ಲ ಅಂತ ಅನಿಸುತ್ತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕವಾಗಿ ಚರ್ಚೆಯಲ್ಲಿರುವಂಥ ವಿಚಾರ. ಯಾರವರು ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಮತಗಳು ಬರೋದಕ್ಕೆ ಕಾರಣ ಆಗ್ತಾ ಇರುವಂಥ ವ್ಯಕ್ತಿ ಯಾರು? ಅದು BS ಯಡಿಯೂರಪ್ಪ ಅವರ, ಅಥವಾ ಅದು ಯಾರಾದರೂ ಒಕ್ಕಲಿಗ ನಾಯಕರ, ಅಥವಾ ಯಾರಾದರೂ ದೊಡ್ಡ ಸೆಲೆಬ್ರಿಟಿನ? ಖಂಡಿತ ಅಲ್ಲ. ಆ ವ್ಯಕ್ತಿ ಚಕ್ರವರ್ತಿ ಸೂಲಿಬೆಲೆ ಅಂತ ಸಾಮಾಜಿಕವಾಗಿ ಪ್ರತಿ ಬಾರಿ ಚರ್ಚೆಯಾಗುತ್ತೆ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 10 ವರ್ಷಗಳಲ್ಲಿ ಕಾಂಗ್ರೆಸ್ ನಮಗೆ ಕೊಟ್ಟಿದ್ದೇನು ಅಂದ್ರೆ 2G ಸ್ಕ್ಯಾಮ್, 3G ಸ್ಕ್ಯಾಮ್, CWG ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಲಕ್ಷಾಂತರ ಕೋಟಿ ರೂಪಾಯಿ ಹಗರಣಗಳನ್ನು ಕೊಡ್ತು. ನರೇಂದ್ರ ಮೋದಿ ಕಳೆದ 10 ವರ್ಷಗಳಲ್ಲಿ ಹಗರಣವಿಲ್ಲದ ಸರ್ಕಾರವನ್ನು ಕೊಟ್ರಲ್ಲ, ಅದು ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಚಕ್ರವರ್ತಿ ಸೂಲಿಬೆಲೆ ಎಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಕೂಡ ಬಿಜೆಪಿಯ ಪರ, ಅಂದರೆ ಅವರು ಯಾವತ್ತೂ ಬಿಜೆಪಿಯ ಪರ ಪ್ರಚಾರ ಮಾಡೋದಿಲ್ಲ, ಆದರೆ ನರೇಂದ್ರ ಮೋದಿ ಪರ ಪ್ರಚಾರ ಮಾಡ್ತಾರೆ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾಗುವ ಮೊದಲೇನೆ ದೇಶಾದ್ಯಂತ ಆ ಒಂದು ಸುದ್ದಿ ಹಬ್ಬುವ ಮೊದಲೇನೆ ಕರ್ನಾಟಕದಲ್ಲಿ ಅದರ ವಿಚಾರವನ್ನು ಅರಿತುಕೊಂಡು ನರೇಂದ್ರ ಮೋದಿಯವರ ಬಗೆಗಿನ ಒಂದಷ್ಟು ಅಭಿಪ್ರಾಯಗಳನ್ನು ಇಟ್ಕೊಂಡು ಇಲ್ಲಿ ಪ್ರಚಾರವನ್ನು ಶುರು ಮಾಡಿದ್ರು. ನಮೋ ಬ್ರಿಗೇಡನ್ನು ಕಟ್ಕೊಂಡ್ರು. ನಿರಂತರವಾಗಿ ಕರ್ನಾಟಕದ ಚಾಮರಾಜನಗರದಿಂದ ಬೀದರದವರೆಗೂ 2-3 ತಿಂಗಳು ಪ್ರಚಾರ ಮಾಡಿದ್ರು. ಅದಾದ ನಂತರ ಕರ್ನಾಟಕದಲ್ಲಿ 17 ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. 12 ತಿಂಗಳ ಮಗುವಿನ ಕೈಯಲ್ಲಿ ಹಿಡ್ಕೊಂಡು ಬಂದು ಮೋದಿ ಒಂದ್ಸಲ ತೋರಿಸಿ ಆ ಮಗುವಿನ ಕೈಯಲ್ಲಿ ಕೂಡ ಟಾಟಾ ಮಾಡಿಸ್ತಾರೆ. ಯಾಕೆಂದ್ರೆ ನನ್ನ ಮಗು ಮೇಲೆ ಒಂದ್ಸಲ ಈ ಪುಣ್ಯಾತ್ಮನ ದೃಷ್ಟಿ ಬೀಳಲಿ ಅಂತ. ಏನಾಗ್ತಾರೆ ಇದು? ಯಾವಾಗಲೂ ಲೀಡರ್ ಯೋಚನೆ ಮಾಡಿದ್ರ? ಇದು ಬಹಳಷ್ಟು ಬಾರಿ ಇವರಿಗೂ ಕೂಡ ಲೋಕಸಭೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಬಿಜೆಪಿಯೇ ಕೇಳಿತ್ತು. ಉತ್ತರ ಕನ್ನಡ ಕ್ಷೇತ್ರದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧಿಸಿ ಅಂತ ಕೇಳಿದ್ದ ಮಾಹಿತಿ ಕೂಡ ಬಂತು. ಆದರೆ ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ, ಚುನಾವಣಾ ರಾಜಕೀಯ ನನಗಿಷ್ಟ ಇಲ್ಲ ಅಂತ 10 ವೇದಿಕೆಗಳಲ್ಲಿ ಇವರು ಹೇಳ್ಕೊಂಡಿದ್ದಾರೆ. ಆದರೆ ಈ ಭಾರತವನ್ನು ವಿಶ್ವಗುರು ಮಾಡುವಂತಹ ನರೇಂದ್ರ ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡುವ ಬಯಕೆ ನಂದು ಅಂತ 3ನೇ ಬಾರಿ ಕಣಕ್ಕಿಳಿದಿದ್ದಾರೆ. ಆದರೆ ಈ ಕಣಕ್ಕಿಳಿದಾಗ ಇವರು ಪದೇ ಪದೇ ವಿರೋಧಗಳನ್ನು ಎದುರಿಸಿದ್ದಾರೆ. ಅದರಲ್ಲೂ ಸ್ಥಳೀಯವಾಗಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಅವರು ಬಿಜೆಪಿಗೆ ಮತಗಳನ್ನು ಕೊಡಿಸುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋದಕ್ಕೆ ನಿನ್ನೆಯ ಘಟನೆಯ ಸಾಕ್ಷಿ. ನಿನ್ನೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ನಡೆದಿದೆ, ನಮೋ ಬ್ರಿಗೇಡ್ನ ಕಾರ್ಯಕ್ರಮ. ಇಲ್ಲಿ ನರೇಂದ್ರ ಮೋದಿಯವರ 10 ವರ್ಷದ ಆಡಳಿತದ ಸಾಧನೆಗಳನ್ನು ಜನರ ಮುಂದಿಡುವಂಥ ಕೆಲಸವನ್ನ ಚಕ್ರವರ್ತಿ ಸೂಲಿಬೆಲೆ ಮಾಡ್ತಾರೆ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ
ಈ ದೇಶದಲ್ಲಿ ನಮ್ಮ ಹಳ್ಳಿಯಲ್ಲಿರುವಂತ ಸಾಮಾನ್ಯ ಹೆಣ್ಣು ಮಗಳನ್ನು ಕೂಡ ನರೇಂದ್ರ ಮೋದಿ ಹುಡುಕಿ ಅವರಿಗೂ ಕೂಡ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಕೊಡುವಂತ ಪ್ರಕ್ರಿಯೆ ನಡೀತಲ್ಲ, ಅದು ನರೇಂದ್ರ ಮೋದಿ ಕಾಲದಲ್ಲಿ ನಡೆದಿದ್ದು. ಸಹಜವಾಗಿಯೇ ಅವರಿಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಅಭಿಮಾನ ಇದೆ, ಅವ್ರ ಬಗ್ಗೆ ಪಾಸಿಟಿವ್ ಅನ್ನ ಹೇಳ್ತಾರೆ, ನೆಗೆಟಿವ್ ಅನ್ನ ಯಾರು ಹೇಳೋದಿಲ್ಲ. ಕಪ್ಪು ಹಣವನ್ನ ಯಾಕೆ ತರಲಿಲ್ಲ ನರೇಂದ್ರ ಮೋದಿ ಅಂತ ಕೇಳಿದ್ರೆ ಅದಕ್ಕೊಂದಷ್ಟು ಕಾರಣಗಳನ್ನು ಕೊಡ್ಬೋದೇ ಹೊರತು ಕೊಟ್ಟ ಭರವಸೆಯನ್ನು ಈಡೇರಿಸಲಿಲ್ಲಲ್ವಾ ಅನ್ನುವ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರೋದಿಲ್ಲ. ಇನ್ನು ಯಾಕೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ, 2 ಕೋಟಿ ಉದ್ಯೋಗ ಅಂತ ಹೇಳಿದರೆ ಅದನ್ನು ವರ್ಷಕ್ಕೆ ಯಾಕೆ ಕೊಡಲಿಲ್ಲ, ಯಾಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಗೆ ಕೂಡ ಬೇರೆ ಬೇರೆ ಕಾರಣಗಳು ಬರಬಹುದು. ಆದರೆ ಉತ್ತರ ಕೊಡೋದು ಹೇಗೆ? ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ, ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ಆಗಿಲ್ಲ. ಆದರೆ ಆಗಿರುವಂಥದ್ದನ್ನು ಹೇಳ್ಕೊಳ್ತಾರೆ, ಆ ಮೂಲಕ ಮತ್ತೆ ಜನರ ಬಳಿಗೆ ಹೋಗ್ತಾರೆ, ನರೇಂದ್ರ ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೋಸ್ಕರ ಕಳೆದ ಬಾರಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೋತು ಹೋದರು. ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಹೆಸರೇ ಕೇಳದಿದ್ದಂಥ ಉಮೇಶ್ ಜಾಧವ್ ವಿರುದ್ಧ ಸೋತು ಹೋಗ್ತಾರೆ. ಅದು ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣ, ನರೇಂದ್ರ ಮೋದಿ ಪರ ಪ್ರಚಾರ ಅಂತ ಅಲ್ಲ, ಅವರು ಸ್ವಯಂ ಕೃತ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕ ಖರ್ಗೆ ಯಾರು ಚಕ್ರವರ್ತಿ ಸೂಲಿಬೆಲೆ ಅವರು ಚಿತ್ತಾಪುರಕ್ಕೆ ಬರಬಾರ್ದು ಅಂತ ನಡು ರಾತ್ರಿಯಲ್ಲಿ ತಡೆಯನ್ನು ಒಡ್ಡಿದ್ರು. ಅಂದರೆ ಈ ಕಲಬುರಗಿ ನಗರಕ್ಕೆ ಪ್ರವೇಶನೇ ಮಾಡಬಾರ್ದು ಅಂತ ಒಂದು ಪೊಲೀಸ್ ಟೀಮನ್ನೇ ಕಳಿಸಿ ಆ ಮೂಲಕ ತಮ್ಮ ಏನು ಜಿಲ್ಲೆ ಇದೆ, ತಮ್ಮ ಜಿಲ್ಲೆಯಿಂದ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ದೂರ ಇಡುವಂಥ ಪ್ರಯತ್ನ ಮಾಡಿದರು. ಅದು ಪ್ರಿಯಾಂಕ್ ಖರ್ಗೆ ಅಂತ ಪ್ರತ್ಯೇಕವಾಗಿ ಮತ್ತೆ ಹೇಳಬೇಕಾಗಿಲ್ಲ, ಯಾಕಂದರೆ ಇದನ್ನು ಅವರೇ ಮಾಡಿರೋದಕ್ಕೆ ಸಾಧ್ಯ. ಪದೇ ಪದೇ ಅದನ್ನು ಚಕ್ರವರ್ತಿ ಸೂಲಿಬೆಲೆ ಅವರೇ ಹೇಳ್ತಾ ಇದ್ದಾರೆ, ಇದು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿರೋದು. ಯಾಕಂದರೆ ನನಗೆ ಪ್ರತಿ ಬಾರಿ ಕೂಡ ಟ್ವಿಟರಲ್ಲಿ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡುವಂಥದ್ದು, ಟ್ವಿಟ್ಟರಲ್ಲಿ ಜಗಳಕ್ಕಿಳಿಯುವಂಥದ್ದು, ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪರದಾಡುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಪರಿಸ್ಥಿತಿ. ಹಾಗಾಗಿ ಮತ್ತೆ ಇಲ್ಲಿ ಬಂದುಬಿಟ್ರೆ ಕಲಬುರಗಿಯಲ್ಲಿ ಎಲ್ಲಿ ಮತ್ತೊಮ್ಮೆ ನಮ್ಮ ಸೋಲಿಗೆ ಕಾರಣ ಆಗ್ತಾರೋ ಅನ್ನುವಂಥ ಭಯಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಚಕ್ರವರ್ತಿ ಸೂಲಿಬೆಲೆ ಅವರು ಅದನ್ನು ಹೇಳಿದ್ದಾರೆ. ಮಿತ್ರ, ಇವತ್ತು ಕಲಬುರಗಿಯ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮವನ್ನು ತಡೆಯುವಂತ ಪ್ರಯತ್ನವನ್ನ ಒಂದಷ್ಟು ಜನ ಇಲ್ಲಿ ಮಾಡುವಂತ ಕೆಲಸನ ನೀವು ನೋಡಿದ್ರಿ. ಆದರೆ ಬಾಬಾ ಸಾಹೇಬರು ನಮಗೇನು ಸಂವಿಧಾನವನ್ನ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ, ಆ ಶಕ್ತಿಯ ಫಲವಾಗಿ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದರ ಕಾರಣಕ್ಕೋಸ್ಕರ ಕೋರ್ಟ್ ನಮಗೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವಂತ ಪರ್ಮಿಷನ್ ಕೊಟ್ಟಿದೆ. ನಾನೀಗ ಕಲಬುರಗಿಯ ಬಾರ್ಡರ್ ಇದ್ದೀನಿ. ಇನ್ಫ್ಯಾಕ್ಟ್ ಕಲಬುರಗಿ ಎಂಟರ್ ಆಗುವಂತ ನಮಗೆ ಅನುಮತಿ ಕೂಡ ನಿನ್ನೆಯಿಂದ ಕೊಟ್ಟಿರಲಿಲ್ಲ ಪೊಲೀಸರು. ಆದರೆ ಕಲಬುರಗಿ ಬಾರ್ಡರ್ ಇಂದ ಈಗ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಇವತ್ತು ಸಂಜೆ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಪದೇ ಪದೇ ಎಡವಟ್ಟು ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಕಲಬುರಗಿಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದೇ ಖಚಿತ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅವರಿಲ್ಲಿ ಇಲ್ಲಿಂದ ಕಲಬುರಗಿಯಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಬಿಜೆಪಿ ಕೂಲ್ ಆಗಿದೆ, ಯಾರು ಬಂದರೂ ಕೂಡ ನಾವು ಎದುರಿಸ್ತೀವಿ, ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥೇಳಿ ಬಿಜೆಪಿ ರೆಡಿ ಆಗಿದೆ. ಆದರೆ ಇಲ್ಲಿ ಪದೇ ಪದೇ ಸೋಲ್ತಾ ಇರುವಂಥದ್ದು ಕಾಂಗ್ರೆಸ್, ಪ್ರಿಯಾಂಕ್ ಖರ್ಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ವಾಲ್ಮೀಕಿ ನಾಯಕ ವಿರುದ್ಧನೇ ಪದೇ ಪದೇ ಸೋಲ್ತಾ ಬಂದರು. ಹಾಗೆ ನೋಡಿದರೆ ಚುನಾವಣೆಗಳಲ್ಲಿ ಗೆದ್ದಿದ್ದು ಕೂಡ 2018ರಲ್ಲಿ ಪ್ರಿಯಾಂಕ್ ಖರ್ಗೆ ಗೆದ್ದಿರುವಂಥದ್ದು ಅತ್ಯಂತ ಕಡಿಮೆ, 4393 ಮತಗಳ ಅಂತರದಿಂದ ಅಷ್ಟೇ ಗೆದ್ದರು. ಇನ್ನು 2023ರಲ್ಲೇನೂ ಅವರ ಅಂತರ ಏನು ಹೆಚ್ಚಾಗಲಿಲ್ಲ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಾಗ ಮಣಿಕಂಠ ರಾಥೋಡ್ ವಿರುದ್ಧ 13,640 ಮತಗಳ ಅಂತರ ಅಷ್ಟೇ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ 81,000 ತೆಗೆದುಕೊಂಡ್ರೆ ಮಣಿಕಂಠ ರಾಥೋಡ್ 67,000 ಮತಗಳನ್ನು ತಗೊಂಡಿದ್ರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಒಬ್ಬ ಪ್ರಭಾವಿ ನಾಯಕ ಏನೂ ಅಲ್ಲ, ಅಂದರೆ ಎಲ್ಲೋ ಸೋಲಿಂದ ತಪ್ಪಿಸ್ಕೊಂಡು ಗೆಲ್ತಾ ಇರುವಂಥ ವ್ಯಕ್ತಿ. ಇನ್ನು ಕೊಟ್ಟ ಖಾತೆಗಳಲ್ಲಾದರೂ ಸುಮ್ಮನಿರ್ತಾರ ಅಂದ್ರೆ ಪದೇ ಪದೇ ಎಲ್ಲೋ ಒಂದು ಕಡೆ ವಿವಾದ ಮಾಡ್ಕೊಳ್ಳೋದು, ಈ ಬಹುಸಂಖ್ಯಾತ ಸಮುದಾಯದ ವಿರುದ್ಧ ಮಾತುಗಳನ್ನು ಆಡೋದು, ಅಥವಾ ಪತ್ರಕರ್ತರ ವಿರುದ್ಧ ಪದೇ ಪದೇ ಅವರು ಕೋಪ ಮಾಡ್ಕೊಳ್ಳೋದು, ಇದನ್ನೆಲ್ಲ ಪ್ರಿಯಾಂಕ್ ಖರ್ಗೆ ಮಾಡ್ಕೊಂಡು ಸದಾ ವಿವಾದದ ಮೂಲಕ ಸುದ್ದಿಯಲ್ಲಿರ್ತಾರೆ. ಹಾಗೇನೆ ವಿಧಾನಸಭೆಯಲ್ಲಿ ಯಾವುದೇ ಇಲಾಖೆಯ ಬಗ್ಗೆ ಚರ್ಚೆ ಆದರೂ ಕೂಡ ತಾನು ಎದ್ದು ನಿಂತು ಮಾತಾಡ್ತಾ ಇರ್ತಾರೆ. ವಿಧಾನಸಭೆಯಲ್ಲಿ ಯಾರೇ ಮಾತಾಡ್ತಾ ಇದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕೆ ಹೋಗ್ತಾರೆ. ವಿಧಾನಸಭೆಯ ಸಮಯವನ್ನು ಹಾಳು ಮಾಡ್ತಾರೆ, ಚರ್ಚೆಯ ಸಮಯವನ್ನು ಹಾಳು ಮಾಡ್ತಾರೆ ಅನ್ನುವಂಥ ಆರೋಪಗಳು ಅವ್ರ ಬಗ್ಗೆ ಇದೆ. ಯಾವುದೇ ರೀತಿ ಕಲಬುರಗಿಯನ್ನು ಅಭಿವೃದ್ಧಿ ಮಾಡಲಿಲ್ಲ, ಚಿತ್ತಾಪುರವನ್ನು ಅಭಿವೃದ್ಧಿ ಮಾಡಲಿಲ್ಲ. ಈಗಲೂ ಕೂಡ ಚಿತ್ತಾಪುರ ಕಲಬುರಗಿಲಿ ಹೋಗಿ ನೋಡಿದರೆ ಅಲ್ಲಿ ರಸ್ತೆಗಳು, ಅಲ್ಲಿಯ ಜನಜೀವನ, ಅಲ್ಲಿಯ ಧೂಳು
ಇದನ್ನು ನೋಡಿದರೆ ಇವರೆಲ್ಲ ಹತ್ತಾರು ವರ್ಷಗಳಿಂದ ಅಲ್ಲ, ದಶಕಗಳಿಂದ ಈ ಕ್ಷೇತ್ರಗಳನ್ನು ಆಳ್ಕೊಂಡು ಒಂಥರ ರಾಜರ ಥರ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರೆ ಖರ್ಗೆ ಕುಟುಂಬ. ಆದರೆ ಇವರಿಗೆ ಆ ಕ್ಷೇತ್ರವನ್ನು ಒಂದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದೇ ಕಾರಣಕ್ಕೇ ಇವರು ಗೆಲ್ತಾ ಇರೋದು 3,000, 5,000, 10,000 ಮತಗಳ ಅಂತರದಿಂದ. ಇವರಿಗೆ ದೊಡ್ಡ ಅಂತರದಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲೇ ಕಾಣಿಸ್ತಾ ಇರುತ್ತೆ. ಆದರೆ ಮತ್ತೆ ವಿವಾದಗಳನ್ನಂತೂ ಮಾಡ್ಕೋತಾರೆ. ವಿವಾದಗಳನ್ನು ಮಾಡ್ಕೊಳ್ಳುವ ಮೂಲಕ ಸುದ್ದಿಲಿರೋದ್ರಿಂದ ಒಂದಷ್ಟು ಜನರಿಂದ ಮತಗಳನ್ನು ಗಳಿಸ್ಕೊಳ್ತಾರೆ, ಆ ಮೂಲಕ ಗೆಲ್ತಾರೆ. ಆದರೆ ಈ ಮತ್ತೊಮ್ಮೆ ಮುಖಭಂಗವನ್ನು ಅನುಭವಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಚಕ್ರವರ್ತಿ ಸೂಲಿಬೆಲೆ ಅವರನ್ನು ತಡೆಯೋದಿಕ್ಕೆ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಪೊಲೀಸಿಂದ ನೋಟಿಸ್ ಕೊಡಿಸ್ತಾರೆ. ಆ ನೋಟಿಸ್ ಕೊಡಿಸಿ ನೀವು ಕಲಬುರಗಿ ಜಿಲ್ಲೆಯೊಳಗೆ ಕಾಲಿಡಬಾರ್ದು ಅಂತ ಹೇಳ್ತಾರೆ. ಆದರೆ ಮಾರನೇ ದಿನ ಬೆಳಿಗ್ಗೆನೆ ವಕೀಲರು ಹೋಗಿ ಅಲ್ಲಿಯ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾಕೆ ಈ ರೀತಿ ತಡೆ ಒಡ್ಡಿದ್ದಾರೆ, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇದು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ಹಾಗೆ ಅಂತೇಳಿ. ಅದಾದ ನಂತರ ನ್ಯಾಯಾಲಯ ಅವರಿಗೆ ಚೀಮಾರಿಯನ್ನು ಹಾಕಿ ಅವಕಾಶ ಮಾಡಿಕೊಡುತ್ತೆ ಕಾರ್ಯಕ್ರಮಕ್ಕೆ. ಅದೇ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಯಾವುದೇ ವ್ಯಕ್ತಿಯನ್ನು ತಡೆಯುವಂಥ ಪ್ರಯತ್ನ, ಅಂದರೆ ತನ್ನ ರಾಜಕೀಯ ಸಿದ್ಧಾಂತಗಳಿಗೆ ವಿರುದ್ಧವಾಗಿದ್ದಾರೆ ಅನ್ನೋ ಕಾರಣಕ್ಕೆ ತಡೆಯುವಂಥದ್ದು, ಇದೆಲ್ಲ ನೇರವಾಗಿ ಜನರಿಗೆ ಕಾಣಿಸುತ್ತೆ. ಇದರಿಂದ ಯಾರನ್ನೋ ತಡೆದು ಮತಗಳನ್ನು ಗಳಿಸ್ಕೊಳ್ಳೋದು, ಇಲ್ಲ ಅಂತ ಹೇಳಿದರೆ ಗೆಲ್ಲೋದು ಸಾಧ್ಯ ಇಲ್ಲ ಅಂತ ಅನ್ನೋದು ಇವರ ಸ್ಟ್ರಾಟಜಿಯಿಂದ ಸಾಧ್ಯ ಆಗ್ತಾ ಇಲ್ಲ ಇವ್ರು ಗೆಲ್ಲೋದು ಅಂತ ಅನ್ನೋದು ಪದೇ ಪ್ರೂವ್ ಆಗ್ತಾ ಇದೆ. ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋತಿದ್ದಾರೆ. ಈ ಬಾರಿ ಮತ್ತೆ ಏನಾದರೂ ನರೇಂದ್ರ ಮೋದಿ ಪಡೆ ಈ ರೀತಿ ಬಂದು ಇಳಿದ್ರೆ ಅಥವಾ ಅವರ ಪರ ಪ್ರಚಾರ ಮಾಡುವಂಥವರು ಕಲಬುರಗಿಯಲ್ಲಿ ಕಣಕ್ಕಿಳಿದ್ರೆ ಮತ್ತೆ ಸೋಲ್ತೀವಲ್ಲ ಅನ್ನೋ ಭಯಕ್ಕೆ ಪ್ರಿಯಾಂಕ್ ಖರ್ಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ BJPಗೆ ಹೆಚ್ಚಿನ ಮತಗಳನ್ನು ತಂದುಕೊಡೋದು ಚಕ್ರವರ್ತಿ ಸೂಲಿಬೆಲೆ ಅವರ ನರೇಂದ್ರ ಮೋದಿ ಪರ ಪ್ರಚಾರ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಯಾಕೆಂದರೆ ರಾಜ್ಯಾದ್ಯಂತ ನಿನ್ನೆ ಸೋಷಿಯಲ್ ಮೀಡಿಯಾದಾದ್ಯಂತ ಇದೇ ಚರ್ಚೆ ಶುರುವಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಚಕ್ರವರ್ತಿ ಸೂಲಿಬೆಲೆಯನ್ನು ತಡೆಯೋ ಪ್ರಯತ್ನ ಮಾಡಿದರು. ಅಂದರೆ ಕಾಂಗ್ರೆಸ್ ನರೇಂದ್ರ ಮೋದಿ ಬಗ್ಗೆ ಪ್ರಚಾರ ಮಾಡೋದನ್ನು ತಡೆಯೋ ಪ್ರಯತ್ನ ಮಾಡುತ್ತೆ. ಅದು ಜನರಿಗೆ ಏನನ್ಸುತ್ತೆ ಅಂತ ಹೇಳಿದರೆ, ಕಾಂಗ್ರೆಸ್ಸು ನರೇಂದ್ರ ಮೋದಿ ಎದುರು ಸೋಲ್ತಾ ಇದೆ, ಅವರ ಬಗೆಗಿನ ಪಾಸಿಟಿವನ್ನು ಪ್ರಚಾರ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಕಾರಣಕ್ಕೆ ಕಾಂಗ್ರೆಸ್ ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿನೇ ಕಾಂಗ್ರೆಸ್ ಮತಗಳಿಕೆಯಲ್ಲಿ ಹಿಂದೆ ಬೀಳ್ತಾ ಇದೆ. ಆದರೆ ಈ ಬಾರಿ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಏನು ಮಾಡುತ್ತೋ ಗೊತ್ತಿಲ್ಲ. ಈ ಬಾರಿ ಭರ್ಜರಿಯಾಗಿ ಏನಾದರೂ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಸದ್ಯಕ್ಕಂತೂ ಹಾಗನ್ನಿಸ್ತಾ ಇಲ್ಲ.